ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೀರ್ತಿಯ ಹುಚ್ಚಾಟ, ವೈಷ್ಣವ್ಗೆ ಪರಾಣ ಸಂಕಟ, ಮೂವರ ಅತಿಥಿಗಳ ಆಗಮನ ಯಾವ ರೀತಿಯ ಸಿಗತ್ತೆ ಟ್ವಿಸ್ಟ್. ಈ ಕಡೆ ಲಕ್ಷ್ಮಿಗೆ ಒಂದು ಕ್ಲೂ ಸಿಕ್ಕೇ ಬಿಡ್ತು, ವೈಷ್ಣವ್ ಲವರ್ ಯಾರು ಅನ್ನೋ ಕ್ಲೂ. ಹಾಗಿದ್ರೆ ಆ ಕ್ಲೂ ಸಿಕ್ತಿದ್ದಾಗೆ ಕೀರ್ತಿನಿ ಅನ್ನೋ ಸತ್ಯ ಗೊತ್ತಾಗತ್ತಾ, ಏನಾಗುತ್ತೆ, ಹೇಗೆ ಸಿಕ್ತು ಆ ಕ್ಲೂ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಅನ್ಕೊಂಡ್ಬಿಟ್ಟಿದ್ದಾಳೆ, ನಾನು ಲಕ್ಷ್ಮಿ ಥರ ರೆಡಿ ಆದರೆ ಖಂಡಿತ ವೈಷ್ಣವ್ಗೆ ಇಷ್ಟ ಆಗ್ತೀನಿ ಅಂತ. ಅದಕ್ಕೋಸ್ಕರ ಲಕ್ಷ್ಮಿ ಥರನೇ ರೆಡಿಯಾಗಿ ಸ್ಯಾರಿ ಉಟ್ಕೊಂಡು ಯುಗಾದಿ ಹಬ್ಬಕ್ಕೆ ವೈಷ್ಣವ್ ಮನೆಗೆ ಬರ್ತಾಳೆ. ಇದನ್ನು ನೋಡಿದ ಲಕ್ಷ್ಮಿಗೆ ತಲೆ ತಿರುಗ್ತಿದೆ, ಏನಿದು ಕೀರ್ತಿಯವರ ಹುಚ್ಚಾಟ, ಏನಿದು ಅಂತ. ನೋಡ್ತೀಯ ಲಕ್ಷ್ಮಿ ಹೇಗೆ ಕಾಣಿಸ್ತಿದೆ, ನಾನು ಚೆಂದ ಕಾಣಿಸ್ತಿದ್ದೇನಲ್ವ, ಸೀರೆ ಉಟ್ಕೊಂಡು ನಿನ್ನ ಥರನೇ ಕಾಣಿಸ್ತಿದ್ದೀನಲ್ವ, ಹೌದು ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಾರೆ ಅಂತ ಬಾ ಅತ್ತೆನೇ ಹೋಗಿ ಕೇಳೋಣ ಅಂತಿದ್ರೆ, ಏನಿದು ಅತ್ತೆನ ಏನು ಮಾತಾಡ್ತಿದ್ದಾರೆ ಕೀರ್ತಿ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿನ ಎಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾಳೆ ಕೀರ್ತಿ. ಅಲ್ಲಿ ಕಾವೇರಿ, ಕೃಷ್ಣ ಹಾಗೆ ವೈಷ್ಣವ್ ಮೂವರು ಕೂಡ ಇರ್ತಾರೆ. ಅತ್ತೆ ಮಾವ ಹ್ಯಾಪಿ ಯುಗಾದಿ, ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾಳೆ. ನಂತರ ಹೇಗೆ ಕಾಣಿಸ್ತಿದ್ದೇನೆ ಅತ್ತೆ, ನಾನು ಸ್ಯಾರಿಲಿ ಲಕ್ಷ್ಮಿ ಥರನೇ ಕಾಣಿಸ್ತಿದ್ದೇನಲ್ವಾ, ಲಕ್ಷ್ಮಿ ಥರನೇ ರೆಡಿ ಆಗಿದ್ದೀನಿ ಅವಳದೇ ಥರ ಸ್ಯಾರಿ ಉಟ್ಕೊಂಡು ಅಂತ ಹೇಳ್ತಿದ್ದಾಳೆ. ಜೊತೆಗೆ ಅತ್ತೆ ಮಾವ ಹೇಗೆ ಕಾಣಿಸ್ತಿದೆ, ನಾನು ಚಂದ ಕಾಣಿಸ್ತಿದ್ದೇನೋ, ಲಕ್ಷ್ಮಿ ಚಂದ ಕಾಣಿಸ್ತಿದ್ದಾನೋ ಅಂತಿದ್ದಾಗೆ ಈ ಕಡೆ ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗುತ್ತೆ. ಏನಿದು ಅತ್ತೆ ಮಾವ, ಏನಿದೆಲ್ಲ ಹುಚ್ಚಾಟ ಅಂತ ಈ ಕಡೆ ನೇರವಾಗಿ ಪ್ರಶ್ನೆ ಮಾಡೇ ಬಿಡ್ತಾಳೆ ಲಕ್ಷ್ಮಿ. ಏನಿದು ಕೀರ್ತಿ ಅವರೇ, ನನ್ನ ಅತ್ತೆ ಮಾವ ನಿನಗೆ ಅತ್ತೆ ಮಾವ ಆಗ್ತಾರೆ, ನೀವ್ಯಾಕೆ ಅವ್ರನ್ನ ಅತ್ತೆ ಮಾವ ಅಂತ ಕರಿಬೇಕು, ನಾನು ವೈಷ್ಣವ್ ಅವ್ರನ್ನ ಮದುವೆ ಆಗಿದ್ದೀನಿ, ಅದಕ್ಕೆ ಅವ್ರು ನನಗೆ ಅತ್ತೆ ಮಾವ, ಆದರೆ ನೀವ್ಗೇನು, ನೀವ್ಯಾಕೆ ಕರಿತೀರಾ, ನಂಗೆ ಸ್ವಲ್ಪನೂ ಕೂಡ ನಿಮ್ಮ ನಡವಳಿಕೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾಳೆ. ಆದರೆ ನಂತರ ಕಾವೇರಿ ಅವರು ಕೀರ್ತಿನ ಕರ್ಕೊಂಡು ಹೋಗ್ತಾರೆ. ಏನಿದೆಲ್ಲ ಕೀರ್ತಿ ಹುಚ್ಚಾಟ, ಏನು ಮಾಡೋಕೆ ಹೊರಟಿದ್ಯಾ, ಏನಿದ್ದು ನಿನ್ನ ವೇಷ ಅಂತ ಹೇಳ್ತಿದ್ರೆ, ಹೌದು ಆಂಟಿ, ಯಾಕೆ ಅಂದರೆ ಅತ್ತೆ ಲಕ್ಷ್ಮಿ ಥರ ನಾನು ಕೂಡ ರೆಡಿ ಆಗಬೇಕು, ನಾನು ರೆಡಿ ಆಗ ವೈಷ್ಣವ್ಗೆ ನಾನು ಈ ರೆಡಿ ಆಗೋದ್ರಿಂದ ಅವನಿಗೆ ನಾನು ಕೂಡ ಇಷ್ಟ ಆಗ್ತೀನಿ ಅಂತ ಹೇಳಿ ಮತ್ತೆ ವೈಷ್ಣವ್ ರೂಮ್ಗೆ ಹೋಗ್ತಿದ್ದಾಳೆ. ಅಲ್ಲಿ ಲಕ್ಷ್ಮಿ ಅವರಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಅವ್ರ ನಡವಳಿಕೆ ನಂಗೆ ತುಂಬಾ ಇಷ್ಟ, ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ, ಯಾಕೆ ಆ ರೀತಿ ನಡ್ಕೊತಿದ್ದಾರೆ, ಯಾಕೆ ಅವರು ಅತ್ತೆ ಮಾವ ಅಂತ ಕರಿಬೇಕು ಅಂತ. ಯುಗಾದಿ ಹಬ್ಬದಲ್ಲಿ ಅವಳು ಮಾತೆಲ್ಲ ಬೇಕಾ, ಏನೋ ತಲೆ ಕೆಟ್ಟು ಏನೋ ಮಾತಾಡ್ತಾಳೆ ಅಂದ್ಕೊಂಡ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರಲ್ಲ, ಬಿಟ್ಬಿಡಿ ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಸ್ಯಾರಿನ ಹತ್ರ ಬರ್ತಾಳೆ ಲಕ್ಷ್ಮಿ ಹತ್ರ ಬರ್ತಾಳೆ ಕೀರ್ತಿ. ಸ್ಯಾರಿನ ನೋಡಿ, ಇದು ನಿಂದಲ್ವಾ ಲಕ್ಷ್ಮಿ, ನಿನ್ನ ಸ್ಯಾರಿ ತುಂಬ ಚೆನ್ನಾಗಿರತ್ತೆ, ಈ ಸ್ಯಾರಿನ ನಾನು ತೊಗೊಂಡು ಉಟ್ಕೋತೀನಿ ಅಂತಾಗೆ ವೈಷ್ಣವ್ ಕಿತ್ಕೊಂಡ್ಬಿಡ್ತಾನೆ. ಕಾವೇರಿ ಅವ್ರು ಕೂಡ ಏನು ಮಾಡ್ಬೋದು ಈಕೆ ಅಂತ ಹೆದರ್ಕೊಂಡು ಅಲ್ಲೇ ಬಂದಿದ್ದಾರೆ. ಸತ್ಯಗತ್ಯ ಬಾಯ್ಬಿಟ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ. ನಂತರ ಏನಿದು ಕೀರ್ತಿ ಅವರು, ಯಾವುದಿದು ಹುಚ್ಚಾಟ ಅಂತ ನಡ್ಕೋತಿದ್ರೆ, ಆಗಿಂದ ನಾನು ಕೂಡ ನೋಡ್ತಿದ್ದೀನಿ, ಸುಮ್ಮನೆ ಪೇಷನ್ಸ್ ಚೆಕ್ ಮಾಡಬೇಡಿ, ಎಲ್ಲಿರಬೇಕು ಅಲ್ಲಿರಬೇಕು, ರೂಮ್ಗೆ ವಿನಾಕಾರಣ ನುಗ್ತಿರಲ್ವ, ನಿಮ್ಗೇನು ಅನ್ಸೋದಿಲ್ವಾ ಅಂತ ಹೇಳ್ತಿದ್ರೆ, ಯಾಕೆ ರೀತಿಯೆಲ್ಲ ಆಡಿ ರೆಡಿ ಆಗ್ತಿದ್ರೆ, ಏನದು ನಿಮ್ಮ ಅವತಾರ ಅಂದಾಗ, ಹೌದು ಲಕ್ಷ್ಮಿ, ನಿನ್ನ ವೈಷ್ಣವ್ ಇಷ್ಟಪಡ್ತಾನೆ, ಹಾಗೆ ನಿನ್ನ ರೀತಿ ರೆಡಿ ಆದರೆ ನಾನು ಕೂಡ ವೈಷ್ಣವ್ ಇಷ್ಟಪಡ್ತಾನೆ ಅಂತ ಹೇಳೇ ಬಿಡ್ತಾಳೆ. ಅಷ್ಟರಲ್ಲಿ ಕಾರುಣ್ಯ ಅವ್ರು ಬರ್ತಾರೆ. ಕಾರುಣ್ಯ ಅವ್ರು ಬಂದು ತಮ್ಮ ಮಗಳನ್ನ ಎಳ್ಕೊಂಡು ಹೋಗಿ ರೂಮಲ್ಲಿ ಕೂಡಾಕ್ತಾರೆ. ಈ ಕಡೆ ಕೂಡಾಕಿದ್ರು ಕೂಡ ಈ ಕಡೆ ಲಕ್ಷ್ಮಿ ಥರನೇ ಸ್ಯಾರಿ ಹಾಕೋಬೇಕು ಅಂತ ಕಬೋರ್ಡಲ್ಲಿ ಎಲ್ಲ ಸ್ಯಾರಿ ಹುಡುಕಿ ಈ ಸ್ಯಾರಿ ಹಾಕೊಂಡ್ರೆ ವೈಷ್ಣವ್ಗೆ ನಾನು ಇಷ್ಟ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ, ಸ್ಯಾರಿನ ಉಟ್ಕೊಳ್ಳೋಕೆ ಮುಂದಾಗ್ತಿದ್ದಾಳೆ. ನಂತರ ಈ ಕಡೆ ಲಾಕ್ ಹಾಕೊಂಡಿದ್ದಾರೆ, ಹಾಗಾಗಿ ಬಾಗಿಲು ಡೋರ್ ಓಪನ್ ಆಗ್ತಿಲ್ಲ. ಜೊತೆಗೆ ಚಿನ್ನು ಎಂಟ್ರಿ ಆಗಿದೆ. ಚಿನ್ನು ಕೀರ್ತಿಗೆ ಹುಡುಗನ್ನ ಕರ್ಕೊಂಡು ಬಂದಿದ್ದಾಳೆ ಅವ್ರ ಅಮ್ಮನ ಜೊತೆ. ಈ ಕಡೆ ಕಾರುಣ್ಯ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಹುಡುಗನ ಕರ್ಕೊಂಡು ಬಂದಿರೋದ್ರಿಂದ. ಹುಡುಗ ಮತ್ತು ಅವರಮ್ಮ ಬಂದಿದ್ದಾರೆ. ಈ ಕಡೆ ಕೀರ್ತಿನ ಕರ್ಕೊಂಡು ಬರ್ತೀನಿ ಅಂತ ಕಾರುಣ್ಯ ಅವರು ಹೋಗ್ತಾರೆ. ಬಟ್ ಆಲ್ರೆಡಿ ಅಲ್ಲಿ ಹೊರಗಡೆ ಹೋಗೋವರೆಲ್ಲ ಡೋರ್ ಓಪನ್ ಮಾಡಿ ಅಂತ ಹುಚ್ಚಿ ಥರ ನಡ್ಕೋತಿದ್ಲು ಕೀರ್ತಿ. ಡೋರ್ ಓಪನ್ ಮಾಡ್ತಿದ್ದಾಗೆ ಖುಷಿಯಿಂದ ಕೆಳಗಡೆ ಬಂದರೆ ಚಿನ್ನು ಮತ್ತು ಹುಡುಗ ಮತ್ತು ಅವ್ರ ಅಮ್ಮನ ನೋಡಿ ಬಿಗ್ ಶಾಕ್ ಆಗ್ತದೆ. ಹಾಗಿದ್ರೆ ಇಲ್ಲಿ ಮತ್ತೆ ಹುಚ್ಚಾಟ ಮಾಡ್ತಾಳೆ ಕೀರ್ತಿ ಅನ್ನೋದನ್ನ ನೋಡಬೇಕಾಗಿದೆ. ಜೊತೆಗೆ ಈ ಕಡೆ ತಗೊಂಡ್ರೆ ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಹಬ್ಬಕ್ಕೆ ಅಂತ ರೆಡಿ ಆಗಿದ್ದಾರೆ. ಗೊಂಬೆ ಮತ್ತು ಚಂದು ಬಂದು ಬಿಗ್ ಸರ್ಪ್ರೈಸನ್ನು ಕೊಡ್ತಿದ್ದಾರೆ. ಅವ್ರಿಗೂ ಕೂಡ ಬಿಗ್ ಸರ್ಪ್ರೈಸ್ ಆಗುತ್ತೆ, ಹೇಗಿದ್ರ ಹಾಗೆ ಹೀಗೆ ಅಂತ ಹೇಳಿ ವಿಚಾರಿಸ್ಕೋತಾರೆ. ನಂತರ ಚಿನ್ನು ಅಕ್ಕ ಎಲ್ಲಿ, ಲಚ್ಚಿ ಅಕ್ಕ ಅಂತದಾಗೆ ಕಾರುಣ್ಯ ಆಂಟಿ ಮನೆಗೆ ಹೋಗಿದ್ದಾರೆ ಹುಡುಗನ ಕರ್ಕೊಂಡು ಕೀರ್ತಿಗೆ ಅವರ ಮಗಳಿಗೆ ಹುಡುಗನ ತೋರಿಸೋದಕ್ಕೆ ಅಂತದಾಗೆ. ಈ ಕಡೆ ವೈಷ್ಣವ್ಗಂತೂ ಮೈ ಗಾಡ್ ಒಳ್ಳೇದಾದರೆ ಸಾಕು ಅನ್ಕೋತಿದ್ದಾರೆ. ಈ ಕಡೆ ಕೀರ್ತಿಯ ಹುಚ್ಚಾಟ ತುಂಬ ಚೆನ್ನಾಗಿ ಗೊತ್ತಿದೆ ಲಕ್ಷ್ಮಿಗೆ. ನಂತರ ಇದು ಎಲ್ಲದ್ರ ಜೊತೆಗೆ ನಂತರ ಮನೆಯವರು ಎಲ್ಲರೂ ಕೂಡ ಚಂದು ಮತ್ತು ಗೊಂಬೆನ ಮಾತಾಡಿಸ್ತಾರೆ. ಎಲ್ರಿಗೂ ಕೂಡ ಅವ್ರು ಬಂದಿರೋದು ತುಂಬಾ ಖುಷಿ ಆಗುತ್ತೆ. ನಂತರ ದೇವ್ರ ಮುಂದೆ ಲಕ್ಷ್ಮಿ ಪೂಜೆ ಕೂಡ ಮಾಡ್ತಾಳೆ. ಎಲ್ರಿಗೂ ಮಂಗಳಾರತಿ ಜೊತೆಗೆ ಬೇವು ಬೆಲ್ಲ ಕೂಡ ಕೊಡ್ತಾರೆ. ಇಲ್ಲಿ ವಿಧಿ ಬೇವು ಬೆಲ್ಲ ತಿನ್ಬೋದು, ಬಟ್ ವೈಷ್ಣವ್ ತಿನ್ನಬಾರ್ದು ಕೈನ, ಬಿಕಾಸ್ ಇಲ್ಲಿ ತನ್ನ ಮಗನ ಗಂಟ್ಲು ಹಾಳಾಗಬಾರ್ದು ಅಂತ ಇಂಟೆನ್ಷನ್ ಆಗಿದೆ. ಅಮ್ಮ ಏನೂ ಕೂಡ ಆಗಲ್ಲ, ನಾನು ಮೆನ್ಷನ್ ಮಾಡ್ತೀನಿ, ಹಬ್ಬದಲ್ಲಿ ತಿಂದರೆ ಏನೂ ಆಗಲ್ಲ ಸ್ವಲ್ಪ ಅಂತ ಹೇಳಿ ತಿಂತಾನೆ. ಈ ಕಡೆ ಗೊಂಬೆಯವರಂತೂ, ಆಂಟಿ ಈಗಲೂ ಕೂಡ ಪೋಸಸ್ಸು ಮಗನ್ನ ಈಗಲೂ ಕೂಡ ಸೊಸೆ ಬಂದರು, ನೀವೇ ನೋಡ್ಕೋತಿದ್ರ ಆಂಟಿ, ಟೀಕೇರ್ ಮಾಡ್ತಿದ್ರಾ ಅಂತ ಕೇಳ್ತಿದ್ದಾಳೆ. ನಂತರ ಈ ಕಡೆ ಲಕ್ಷ್ಮಿ ಹೋಳಿಗೆ ಒಬ್ಬಟ್ಟನ್ನು ಮಾಡೋಕೆ ಅಡುಗೆ ಮನೆಗೆ ಹೋದರೆ ಈ ಕಡೆ
ಹರಟೆ ಹೊಡೆಯೋದಕ್ಕೆ ಕೂತ್ಕೋತಾರೆ ಸುಪ್ರೀತಾ, ಕಾವೇರಿ ಅವರು, ಹಾಗೆ ಚಂದು, ವೈಷ್ಣವಿ ಎಲ್ಲ ಕೂಡ. ಹೀಗೆ ಮಾತಾಡ್ತಾ ಕೀರ್ತಿ ವಿಷಯ ಕೂಡ ಬರುತ್ತೆ. ಏನಿದು ವೈಷ್ಣವ್, ನೀನು ಹಳೆ ನಾವು ನಿಂದೇ ಏರಿಯಾದಲ್ಲಲ್ವಾ ಇದ್ದಿದ್ದು, ಇದೇ ರೋಡಲ್ಲಿ, ಇದೇ ಸ್ಟ್ರೀಟಲ್ಲಿ, ಎಲ್ಲಿ ಏನಾಗಿದ್ದಾರೆ, ಏನು ಮಾಡ್ತಿದ್ದಾರೆ ಅವರು ಅಂತ ಕೇಳ್ತಿದ್ರೆ ಈ ಕಡೆ ಪ್ಯಾನಿಕ್ ಆಗ್ತಿದ್ದಾರೆ ಮನೆಯವರು ಎಲ್ಲರೂ ಕೂಡ. ಬಿಕಾಸ್ ಲಕ್ಷ್ಮಿಗೆ ಗೊತ್ತಾಗ್ಬಿಟ್ರೆ ಕೀರ್ತಿ ಅಂತ ಏನು ಮಾಡೋದು ಅಂತ. ಆ ಕಡೆ ಲಕ್ಷ್ಮಿಗೆ ಫುಲ್ ಕಿವಿ ಹಾಗೆ ಕೇಳೋಕೆ ಶುರು ಮಾಡಿಬಿಡ್ತಾಳೆ. ಬಿಕಾಸ್ ಅಲ್ಲಿ ಇದೇ ರೋಡಲ್ಲಲ್ವಾ ಹಳೆ ಡವ್ ಅಂದ ತಕ್ಷಣ ಅವಳ ಕಿವಿ ನೆಟ್ಟಗೆ ನಿಂತ್ಕೊಂಡ್ಬಿಡುತ್ತೆ. ಏನೋ ಮಾತಾಡ್ತಿದ್ದಾರೆ. ಹಾಗಿದ್ರೆ ವೈಷ್ಣವ್ ಹಳೆ ಲವರ್ ಯಾರು ಅಂತ ಕೇಳಿಸ್ಕೊಳ್ಳೋಕೆ ಫೈನಲಿ ಆಕೆಗೆ ಕ್ಲೂ ಸಿಕ್ಕೇ ಬಿಡ್ತು. ಈ ಕಡೆ ವೈಷ್ಣವ್ನ ಲವರ್ ಎಲ್ಲೂ ಕೂಡ ಇಲ್ಲ, ಇದೇ ಒಂದು ರೌಡಲ್ಲಿ ಇದ್ದಾರೆ, ಅವ್ರು ಯಾರು ಇರ್ಬೋದು ಅಂತ. ಹಾಗಿದ್ರೆ ಯಾರು ಅನ್ನೋ ಸತ್ಯ ಕೂಡ ಗೊತ್ತಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ಗೊಂಬೆ ಚಿನ್ನು ಮತ್ತು ಚಂದು ಮೂವರು ಕೂಡ ಇಲ್ಲಿ ಒಂದು ಬಿಗ್ ಸರ್ಪ್ರೈಸ್ ಅನ್ನ ಕೊಡೋದ್ರ ಮುಖಾಂತರ ಟ್ವಿಸ್ಟ್ ನ ಕೂಡ ಸಿಗತ್ತೆ. ನಂತರ ಈ ಕಡೆ ವೈಷ್ಣವ್ ಹೋಳಿಗೆ ಮಾಡ್ತಿರೋ ಲಕ್ಷ್ಮಿ ಹತ್ರಕ್ಕೆ ಹೋಗಿ ನನಗೂ ಕೂಡ ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡಿ, ನಾನು ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ. ಮುದ್ದು ಪೆದ್ದಾಗಿ ಈ ಕಡೆ ವೈಷ್ಣವ್ ಹೋಳಿಗೆ ಮಾಡೋಕೆ ಹೋಗ್ತಿದ್ರೆ ತಟ್ಟಿ ತಲೆಗೆ ಹೋಳಿಗೆ ಮಾಡೋದು ಹೇಗೆ ಅಂತ ಲಕ್ಷ್ಮಿ ಹೇಳ್ಕೊಡ್ತಿದ್ದಾಳೆ. ಇದನ್ನೆಲ್ಲ ನೋಡಿ ಸುಪ್ರೀತಾ, ಚಂದು, ಗೊಂಬೆ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ. ಎಂಥ ಮುದ್ದು ಜೋಡಿ ಇದು ಅಂತ. ಫೈನಲಿ ತಪ್ಪಾಗಿ ಹೋಳಿಗೆ ಮಾಡ್ತಾ ಈ ಕಡೆ ಲಕ್ಷ್ಮಿ ಹುಸಿ ಕೋಪಕ್ಕೆ ಗುರಿಯಾಗ್ತದಾನೆ ತಾಂಡವ್. ಮುದ್ದು ಪೆದ್ದು ಜೋಡಿಯ ಈ ಒಂದು ಜಬರ್ದಸ್ತ್ ಸೀನ್ ತುಂಬಾ ಸಖತ್ತಾಗಿರುತ್ತೆ. ಹಾಗಿದ್ರೆ ಫೈನಲಿ ಮುಂದೆ ಏನಾಗುತ್ತೆ, ಕೀರ್ತಿ ಬಂದಿದ್ದೆ ಹವಾ ಹೆಬ್ಬಿಸ್ಬಿಡ್ತಾಳ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.